ಫೊರೆನ್ಸಿಕ್ಸ್ ಓದಿ ಸೈಕಾಲಜಿ ಅಂತೆಲ್ಲ ನೋಡಿ ಇಷ್ಟೆಲ್ಲ ಲೈಫನ್ನು ನೋಡಿದ ಮೇಲೂ ಯು ಯೂಸ್ ದ ಸೆಂಟೆನ್ಸ್ ವೇರೆ ನೀನು ಡಿಪ್ರೆಷನ್ ಹೋದ್ರಿ ಲೈಫೇ ಬೇಡ ಅಂತ ಅನಿಸಿತ್ತು ಅಂತ. ಎಷ್ಟೊಂದು ಬಾರಿ ಅನಿಸುತ್ತೆ ಜೀವನ ನಡೆಸೋದಕ್ಕೋಸ್ಕರ ಸಿನಿಮಾಗಳು ಮಾಡಬೇಕಾ. ನಿಮ್ಮ ಕೇಸಲ್ಲಿ ಅಪಾರ್ಟ್ ಫ್ರಮ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಈಗೋ ವಾಟ್ ಆರ್ ದಿ ಅದರ್ ಬೌಂಡ್ರೀಸ್ ಯು ಆರ್ ಟಾಕಿಂಗ್ ಅಬೌಟ್? ನಾವು ಮೂಡ್ ಹೆಂಗಿರುತ್ತೋ, ನಮಗೇನು ಪೇನ್ ಇರುತ್ತೋ, ಮನೇಲಿ ಒಂದು ಸಾವಾಗಿರುತ್ತೋ ಅಥವಾ ಏನೇ ಆದ್ರೂ ಒಂದ್ಸತಿ ಕ್ಯಾಮ್ರಾ ಆನ್ ಅಂತಂದರೆ ವಿ ಹ್ಯಾವ್ ಟು ಸ್ಮೈಲ್. ವಿ ಹ್ಯಾವ್ ನೋ ಅದರ್ ಚಾಯ್ಸ್. ದೊಡ್ಡ ದೊಡ್ಡ ಹೀರೋಸ್ ಜೊತೆ ದೊಡ್ಡ ದೊಡ್ಡ ಸಿನಿಮಾ ಮಾಡಿ ಒಂದೆರಡು ಸಾಂಗಿಗೆ ಬಂದು ಹೋಗೋ ಆ್ಯಕ್ಟ್ರೆಸ್ ಯಾವತ್ತೂ ಆಗಬಾರ್ದು ಅಂತ ನಾನು ಅಂದ್ಕೊಂಡೇ ಇದ್ದೆ. ಎಲ್ಲೋ ನೋಡಿದ್ದೆ, ಎಲ್ಲೋ ಗೊತ್ತಿತ್ತು ಅಂತಾರೆ ಅಷ್ಟೇ. ಯಾರೂ ಅಷ್ಟೇನು ಕ್ಲೋಸ್ ಇರಲಿಲ್ಲಪ್ಪ ನಾವು ಅಂತಾರೆ. ಅದೇ ಒಂದು ಸೂಪರ್ ಹಿಟ್ ಸಿನಿಮಾ ಆದಾಗ ವಿ ಯೂಸ್ ಟು ಗೋ ಒಟ್ಟಿಗೆ ಕಾಫಿ ಕುಡಿತಾ ಇದ್ವಿ, ದಿನ ಮಾತಾಡ್ತಾ ಇದ್ವಿ ಅಂತಾರೆ. ನನಗೆ ಫಸ್ಟ್ ಟೈಮ್ ಅವಾರ್ಡ್ ಸಿಕ್ಕಿದಾಗ ಯಾವುದು ಸಪೋರ್ಟಿಂಗ್ ರೋಲ್ ಸಿಕ್ತು ಲವ್ ಮಾಕ್ಟೇಲ್ಗೆ. ಆ ಟೈಮಲ್ಲಿ ನನಗೆ ಸ್ಟೇಜ್ ಮೇಲೆ ಥ್ಯಾಂಕ್ಸ್ ಹೇಳಕ್ಕೆ ಮೈಕ್ ಕೊಡಲಿಲ್ಲ, ಕಿತ್ಕೊಂಡ್ಬಿಟ್ರು. ಶಿ ಹ್ಯಾಡ್ ಅ ವೆರಿ ಟಫ್ ಟೈಮ್ ವೆನ್ ಐ ವಾಸ್ ಅ ಬೇಬಿ. ಆ್ಯಂಡ್ ಅಮ್ಮನೂ ಒಂದ್ಸತಿ ಡಿಸೈಡ್ ಮಾಡ್ಕೊಂಡಿದ್ರು ಇಲ್ಲ ಬಿಟ್ಟು ಹೋಗ್ಬಿಡ್ಬೇಕು ಅಂತ.